ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣ ಬೆಂಗಳೂರಿನಲ್ಲಿ ಸಂಸದ ತುಕಾರಾಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಎಲ್ಲರೂ ಬಳ್ಳಾರಿಗೆ ಹೋಗ್ತಾ ಇದ್ದೇವೆ, ಏನೋ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಏನಾಗಿದೆ ಅನ್ನೋದು ವರದಿ ಪಡಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಸಿಚುವೇಶನ್ಸ್ ಏನಿದೆ ಏನು ಗೆತ್ತ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಕೆಲವು ನಾಯಕರುಗಳಿರೋದು. ಹಾಗಾಗಿ ಇವರು ಈ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿ ಹೋಗಿ ನೋಡಿ ಏನಾಗಿದೆ ಅನ್ನೋ ವರದಿ ಪಡ್ಕೊಂತೀವಿ ಅಂತ ಹೇಳಿದ್ದಾರೆ. ಏನೋ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಾವೆಲ್ಲ ಹೋಗ್ತಾ ಇದೀವಮ್ಮ, ಹೋಗ್ಬಿಟ್ಟು ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಏನು ಅಫಿಷಿಯಲ್ಸ್ ಏನು ನೋಡ್ಕೋಬೇಕಾಗಿತ್ತು, ಏನಾಗಿದೆ ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಅದನ್ನು ಕಂಪ್ಲೀಟಾಗಿ ನಾವೇನು ಡೈರೆಕ್ಷನ್ಸ್ ಕೊಟ್ಟು ಬರಬೇಕು, ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಪ್ಪಿನ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ಗೆ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಮ್ಮ, ರಿಪೋರ್ಟ್ ನಡೀತಾ ಇದೆ. ರಿಪೋರ್ಟ್ ಬಂದ ಮೇಲೆ ಅದನ್ನು ಗಮನಕ್ಕೆ ತರೋಂಥ ಕೆಲಸ ನಾವು ಮಾಡಿ DCM ಸಾಹೇಬ್ರು ನಾವೆಲ್ಲ ಹೋಗ್ತಾ ಇದೀವಮ್ಮ, ಹೋಗ್ಬಿಟ್ಟು ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಏನು ಇನ್ನು ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಒಂದು ಸ್ಟೇಟ್ಮೆಂಟ್ ಬಂದ್ಬಿಡ್ತು. ಈ ವಿಚಾರಕ್ಕೆ ಆ ರೀತಿ ಏನು ಇಲ್ಲ ಅಂತ ಸಂಸದ ತುಕಾರಾಮ್ ಅವ್ರು ಹೇಳ್ತಾ ಇರೋದು. ನಾನು 2 ಬಾರಿ ಶಾಸಕನಾಗಿದ್ದೇನೆ, 2008ರಿಂದ ಶಾಸಕನಾಗಿ ಬಂದಿದ್ದೇನೆ. ಸಣ್ಣ ಪುಟ್ಟ ಗಲಾಟೆ ನಡೀತಾ ಇರುತ್ತೆ, ಅದನ್ನ ನೋಡಿಕೊಂಡು ಆಡಳಿತವನ್ನ ನಡೆಸಬೇಕಾಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. 2008ರಿಂದ ಕೂಡ ಶಾಸಕನಾಗಿ ಬಂದಿದ್ದೀನಿ, ಹಿರಿಯ ಶಾಸಕನಾಗಿ ಕೂಡ ಇದ್ದೀನಿ. ಇವತ್ತಿಗೆ ನಮಗೆ ಜನ ನಮಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಆಗ್ತವೆ. ಈಗ ಸಣ್ಣ ಪುಟ್ಟದ ನೆಗಡಿ ಜ್ವರ ಬರ್ತಾ ಇರ್ತವೆ, ಸರಿ ಮಾಡ್ಕೊಂಡು ಮುಂದೆ ಆಡಳಿತ ಮಾಡ್ತಾರೆ ನೋಡಮ್ಮ. ಅದಕ್ಕೆ ರಿಪಬ್ಲಿಕ್ ಬಳ್ಳಾರಿ ಅಂಥದ್ದೇನಿಲ್ಲಮ್ಮ. ನಾನು 2008ರಿಂದ ಕೂಡ ಶಾಸಕನಾಗಿ ಬಂದಿದ್ದೀನಿ, ಹಿರಿಯ ಶಾಸಕನಾಗಿ ಕೂಡ ಇದ್ದೀನಿ. ಇವತ್ತಿಗೆ ನಮಗೆ ಜನ ನಮಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಆಗ್ತವೆ. ಈಗ ಸಣ್ಣ ಪುಟ್ಟದ ನೆಗಡಿ ಜ್ವರ ಬರ್ತಾ ಇರ್ತವೆ, ಸರಿ ಮಾಡ್ಕೊಂಡು ಮುಂದೆ ಆಡಳಿತ ಮಾಡ್ತಾರೆ ನೋಡಮ್ಮ. ಅದಕ್ಕೆ ರಿಪಬ್ಲಿಕ್ ಬಳ್ಳಾರಿ ಅಂಥದ್ದೇನಿಲ್ಲಮ್ಮ. ನಾನು 2008ರಿಂದ ಕೂಡ ಶಾಸಕನಾಗಿ ಬಂದಿದ್ದೀನಿ, ಹಿರಿಯ ಶಾಸಕನಾಗಿ ಕೂಡ ಇದ್ದೀನಿ.